ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ನಮ್ಮ ರೈತರುಗಳಿಗೆ ಆಗುವಂಥ ಕಷ್ಟಗಳು ಅಂದರೆ ನಮ್ಮ ರೈತರ ಕಷ್ಟಗಳನ್ನ ಯಾರು ಕೇಳೋರೇ ಇಲ್ಲ ವೀಕ್ಷಕರೇ. ಏನಕ್ಕೆ ಅಂದರೆ, ಒಂದು ಎಕ್ಸಾಂಪಲ್ ಕೊಟ್ಟು ಮೆಣಸಿ ಗಿಡದ್ದೇ ಹೇಳ್ತೀನಿ ಕೂಡ. ಈ ಮೆಣಸಿ ಗಿಡನ ವೀಕ್ಷಕರು ಒಂದು 3 ಮಂತ್ಸ್ ನಾವು ಬೆಳಿಬೇಕಾಗುತ್ತೆ. ಸ್ಟಾರ್ಟಿಂಗ್ ಲೆಟ್ಸೆ ತುಂಬ ಜನ ಮಾರ್ಚಲ್ಲಿ ಹಾಕ್ತಾರೆ ವೀಕ್ಷಕರು. ಏನಕ್ಕೆ ಅಂದರೆ ಏಪ್ರಿಲು ಮೇ ಎಂಡ್ ಹೊತ್ತಿಗೆ ಅವರಿಗೆ ಫಸಲು ಬರುತ್ತೆ, ಕುಯ್ಬೇಕು ಅಂತ. ಈ ಸರಿ ಮಳೆ ತುಂಬಾ ಬೇಗ ಸ್ಟಾರ್ಟ್ ಆಗಿದೆ. ಯಾವಾಗ ಅಂದರೆ ಈ ಸರಿ ಮೇಯಿಂದಲೇ ಸ್ಟಾರ್ಟ್ ಆಗಿದೆ. ತುಂಬ ಜನ ಪಾಪ ಮೆಣಸಿಕಾಯಿನೂ ಅರ್ಧಕ್ಕರ್ಧ ಕುಯ್ಯೋಕ್ಕಾಗ್ದಲೇ ತುಂಬ ಜನ ಕಳ್ಕೊಂಡಿದ್ದಾರೆ. ಹಾಕಿರೋ ದುಡ್ಡು ಬಂದಿಲ್ಲ, ಗೊಬ್ಬರ ಹಾಕಬೇಕು. ಅದು ನಟ್ಟ ಮೇಲೆ ಎಷ್ಟು ಸರಿ, ಒಂದು 2-3 ಸರಿ ಔಷಧಿ ಹಾಕಿ ಹೊಡಿಬೇಕು. ಅದಾದಮೇಲೆ ಗೊಬ್ಬರ ಹಾಕಬೇಕು. ಗೊಬ್ಬರಕ್ಕೊಂದು 2,000-3,000 ಖರ್ಚು ಮಾಡಿರ್ತಾರೆ. ಅದಾದಮೇಲೆ ಗೊಬ್ಬರ ಮತ್ತು ಔಷಧಿಗೆ ಒಂದು 5-10 ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾರೆ. ಪ್ರತಿ ಸರಿನೂ ಉಳಿಸ್ಕೋಬೇಕು ಗಿಡಗಳನ್ನ. ಮತ್ತು ನೀರು, ಮೋಟ್ರಲ್ಲಿ ನೀರು ಹೊಡಿಬೇಕು, ಅದಕ್ಕೆ ಖರ್ಚು ಬಂದಿರುತ್ತೆ. ಇಷ್ಟೆಲ್ಲ ಖರ್ಚಾಕಿ ಒಂದು 2 ತಿಂಗಳು ಅವರು ಒಂದು 15,000-20 ಸಾವಿರ ಖರ್ಚು ಮಾಡಿಬಿಟ್ಟು ಫಸ್ಲಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ನೋಡಿ ಯಾವ ಥರ ಗಿಡ. ಎಕ್ಸಾಂಪಲ್, ನಾವೊಂದು 1,500ರಿಂದ ಒಂದು 2,000 ಗಿಡ ಹಾಕಿದ್ವಿ. ಅವು ಈಗ ನಾವು ಕುಯ್ಬೇಕು, ಈಗ ಮೇ ಎಂಡಲ್ಲಿ ಕುಯ್ಬೇಕು. ಅವಾಗಲೂ ಮಳೆ ಬಂತು, ಇದಾಯಿತು. ಈಗ ಮಳೆ ಹಿಡ್ಕೊಂಡ್ಬಿಟ್ಟು ಒಂದು ವಾರದಿಂದ ನಮ್ಮದೆಲ್ಲ ಒಂದ್ಸಲ ಮಲೆನಾಡು ಸೈಡು, ಹಾಗಾಗಿ ಎಲ್ಲ ಮಳೆ ಜಾಸ್ತಿ ಆಗಿಬಿಟ್ಟು ಒಂದು ವಾರ 10 ದಿನ ಮಳೆನೇ ಬಿಡ್ತಿಲ್ಲ. ಈ ಥರ ಆದಾಗ ಮೆಣಸಿ ಗಿಡಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಈಗ ನಾವು 15,000 ರೂಪಾಯಿ ಖರ್ಚು ಮಾಡಿದ್ದೂ ಬಂದಿಲ್ಲ. ಅದರಲ್ಲೂ ಎಷ್ಟು ಖರ್ಚು ಮಾಡಿದ್ದೀವಲ್ಲ, ಅಷ್ಟು ಮೆಣಸಿ ಗಿಡದಲ್ಲೂ ನಮಗೆ ಅಟ್ಲೀಸ್ಟ್ ನಾವು ಕುಯ್ದು ಕೊಟ್ಟರೆ ಜಿಗೆ ಎಷ್ಟಿರ್ಬೋದು ಗೆಸ್ ಮಾಡಿ. ಜಿಗೆ ಮೆಣಸಿಕಾಯಿಗೆ ನಾವು ಕೊಟ್ಟಿರೋದು 15 ರೂಪಾಯಿಗೆ, 1 ಜಿಗೆ. ನೀವು ಒಂದೊಂದು ಮೆಣಸಿಕಾಯಿನೂ ನೋಡ್ಬೋದು ಎಷ್ಟೆಷ್ಟು ದಪ್ಪ ಇದ್ದಾವೆ. ಇದರಲ್ಲಿ ಬಿಟ್ಟಿರೋದೇ ನಾವು ಕಾಪಾಡ್ಕೊಂಡಿರೋದೆ ಅಷ್ಟು ದಪ್ಪ ಬರುತ್ತೆ. ಒಂದೊಂದು ಬೇರಳಷ್ಟು ದಪ್ಪ ಬರ್ತವೆ ಒಂದೊಂದು ಮೆಣಸಿಕಾಯಿ. ಅಷ್ಟು ದಪ್ಪನೇ ಮೆಣಸಿಕಾಯಿನ ನಾವು 15 ರೂಪಾಯಿಗೆ ಜಿಗೆ ಕೊಟ್ಟಿರೋದು ನಾವುಗಳು. ಹೆಂಗಾಗಿ ಈ ಥರ 15 ರೂಪಾಯಿ ಜಿಗೆ ಕೊಟ್ಟರೆ ರೈತರು ಬೆಳೀತಾರ? ರೈತರುಗಳಿಗೆ ಈ ಥರ ಬೆಲೆ 15 ರೂಪಾಯಿ ಸಿಗೋದು. ಈಗ ನೀವು ಅದನ್ನೇ ನೀವು ಬೆಂಗಳೂರಲ್ಲಿ ತೊಗೊಳ್ಳಿ, ಈ ಮೆದಿಯ ಮೆಣಸಿಕಾಯ ನೀವು 60 ರೂಪಾಯಿ ಕೆಜಿ, 80 ರೂಪಾಯಿ ಕೆಜಿ ಕೊಟ್ಟು ತೊಗೋಬೇಕಾಗತ್ತೆ. ಅದು ಯಾವ ಥರ ಇರ್ತದೆ, ಸ್ಮಾಲ್ ಮೆಣಸಿಕಾಯಿಗಳು. ಅವನ್ನೇ ನಾವು 100 ಗ್ರಾಮ್ ಆಗಲಿ, 200 ಗ್ರಾಮ್ ಆಗಲಿ, 100 ಗ್ರಾಮ್ 10 ರೂಪಾಯಿ, 200 ಗ್ರಾಮ್ 1/4 ಕೆಜಿ 20-30 ರೂಪಾಯಿ ಕೊಟ್ಟು ತೊಗೊಳ್ತೀವಿ. ಅದನ್ನೆಲ್ಲ ನೋಡೋಕೆ ಹೋದರೆ, ಅದನ್ನು ನೋಡಿ ಅಲ್ಲಿಗೆ ಬರೋ ಹೊತ್ತಿಗೆ ಅಷ್ಟೆಲ್ಲ ಆಗಿದೆ. ಅದೇ ದುಡ್ಡನ್ನ ಇಲ್ಲಿ ನಮಗೆ 15 ರೂಪಾಯಿ 60 ರೂಪಾಯಿ ಎಲ್ಲ ಬೇಡ, ಅದನ್ನೇ 30 ರೂಪಾಯಿ ನಮಗೆ ಜಿಗೆ ತೊಗೊಂಡ್ರು ರೈತರಿಗೆ ಎಲ್ಲೋ ಸಿಗುತ್ತೆ. ಒಟ್ಟಿಗೆ ಅವ್ರು ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ ರೈತರುಗಳು. ನಾನು 20 ಸಾವಿರ ಖರ್ಚು ಮಾಡಿದ್ದೇನೆ, ನನಗೆ ಒಂದು 30 ಸಾವಿರ ಸಿಕ್ಕಿರು ಸಾಕು, ಅಥವಾ 25 ಸಾವಿರ ಸಿಕ್ಕಿರು ಸಾಕು. ಒಂದು 5 ಸಾವಿರ ಅವ್ರಿಗೆ ಸಿಕ್ಕಿರೆ ಅದೇ ಒಂಥರ ಒಳ್ಳೆ, ಅದೇನ ಏನಕ್ಕಾರು ಬೇರೆ ಬೆಳೆಗಳಿಗಾಗಲಿ ಅಥವಾ ಗೊಬ್ಬರ ತರೋಕ್ಕಾಗಲಿ ಇದನ್ನು ಯೂಸ್ ಮಾಡ್ಕೋಬೋದು. ಈ ಥರ ಗಿಡಗಳು ಹಾಳಾಗೋದ್ರೆ ಮತ್ತು ಈ ಥರ ಮಧ್ಯವರ್ತಿಗಳು ಹಾವಳಿ, ನಾವು ಅಲ್ಲಿಗೆ ತಗೊಂಡೋಗಿ ಕೊಟ್ಟರೆ ಅವ್ರ ಮಧ್ಯವರ್ತಿಗಳು ನಮಗೆ ಕೊಡೋದು 15 ರೂಪಾಯಿ. ಅದನ್ನು ಮತ್ತೆ ನಾವು ಅದು ಅವ್ರು ಬೇರೆ ಕಡೆ ಕಳಿಸಿ ಅವರೆಲ್ಲ ಬೆಳೀತಾರೆ, ಮಧ್ಯವರ್ತಿಗಳೆಲ್ಲ ಬೆಳೀತಾರೆ. ರೈತರು ಯಾವಾಗಲೂ ಬೆಳೆಯಲ್ಲ. ಅದಕ್ಕೆ ಹೇಳೋದು, ಯಾವಾಗಲೇ ನೋಡಿರೋ ರೈತರು ಏನಕ್ಕೋಸ್ಕರ ಇಂಪ್ರೂವ್ ಆಗಲ್ಲ ಅಂದರೆ, ಅವರು ಪಾಪ ಕಷ್ಟಪಟ್ಟು ಯಾವುದಾದ್ರು ಬೆಳೆ ಹಾಕೋದು, ಬೆಳೆಯೋದು, ಭೂಮಿಲಿ ಏನಾದ್ರು ಒಂದು ಕೆಲಸ ಮಾಡ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಬೆಳೀತಾ ಇರ್ತಾರೆ. ಬಟ್ ನಮ್ಮಂಥ ಮಧ್ಯದಲ್ಲಿರ್ತಾರೆ, ತುಂಬ ಜನಗಳು ಮಧ್ಯದಲ್ಲಿರ್ತಾರಲ್ಲ, ಬೇರೆ ಹತ್ರ ಕಿತ್ಕೊ ತಿನ್ನೋರು ಅಂಥರೇ ಸ್ವಲ್ಪ ಬೆಳೆಯೋದು. ದೇವರು ಇಂಥ ಕಷ್ಟಪಟ್ಟು ಮಾಡೋರಿಗೇ ಸ್ವಲ್ಪ ಒಳ್ಳೇದು ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ಇದನ್ನು ಹೇಗೆ ರೈತರುಗಳು ಕಷ್ಟಪಟ್ಟು ಬೆಳೀತಾರೆ, ಯಾವ ಥರ ನಾಶವಾಗಿದೆ ನೋಡಿ. ಆ ಥರ ನಾಶ ಆದರೂ ಎಷ್ಟು ಬೆಳೆದಿರ್ತಾರೆ ಅಷ್ಟಕ್ಕೆ ಕರೆಕ್ಟಾಗಿ ರೇಟ್ ಸಿಗಲಿಲ್ಲ ಅಂದರೆ ರೈತರುಗಳು ಉಳಿಯಲ್ಲ. ಯಾರು ಸರ್ಕಾರಗಳು ಕರೆಕ್ಟೇ ಬರಲ್ಲ. ಈಗ ಗೊಬ್ಬರ ತೊಗೋಬೇಕು ಅಂದರೆ ರೈತರು ತೊಗೊಳ್ತಾನೆ ಅಂತ ಅವನಿಗೆ ಕಮ್ಮಿ ಬೀಳಲ್ಲ. 1,500 ರೂಪಾಯಿ ಒಂದೊಂದು ಮೂಟಿಗೆ, ಅದು 50 ಕೆಜಿ ಮೂಟಿಗೆ ತೊಗೋಬೇಕು. ಔಷಧಿನೂ ಯಾರೂ ಕಮ್ಮಿ ಕೊಡಲ್ಲ ರೈತ ತೊಗೊಳ್ತಾನೆ ಅಂತ. ಬಟ್ ನಾವು ಮಾರಾಟ ಬೆಲೆಗೆ ಅದನ್ನು ಮಾರಾಟ ಮಾಡ್ಬೇಕಾದ್ರೆ ಮಾತ್ರ ಅದಕ್ಕೆ ಬೆಲೆ ಕರೆಕ್ಟಾಗಿಲ್ಲ. ಗೌರ್ಮೆಂಟ್ಗಳೆಲ್ಲ ಕರೆಕ್ಟಾಗಿ ಒಂದು ಫಿಕ್ಸ್ ರೇಟ್ ಮಾಡಿಬಿಡ್ಬೇಕು. ಅವಕ್ಕೆಲ್ಲ ಒಂದು ಫಿಕ್ಸ್ಡ್ ರೇಟ್ ಮಾಡಿರಿ, ಅಟ್ಲೀಸ್ಟ್ ಯಾವ ಸಮಯದಲ್ಲಿ ಬೆಳೆದ್ರೂ ಅವರಿಗೆ ಒಂದು ಸ್ವಲ್ಪ ಉಪಯೋಗಕ್ಕೆ ಬರ್ತವೆ. ಅದನ್ನೆಲ್ಲ ಅವರು ರೈತರು ಬೆಳೀತಾರೆ. ಹೀಗೆಲ್ಲ ಆದರೆ ರೈತರುಗಳು ಬೆಳೆಯೋದೇ ತುಂಬ ಕಷ್ಟ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ರೈತರ ಕಷ್ಟಗಳು ಯಾವ ಥರ ಅನ್ನೋದೊಂದು ತೋರಿಸ್ಬೇಕಿತ್ತು. ಎಷ್ಟು ಚೆನ್ನಾಗಿ ಅವ್ರು ಬೆಳೆ ಬೆಳೀತಾರೆ, ಅವ್ರು ಬೆಳೆ ಬೆಳೆಯೋದಕ್ಕೆ ಕರೆಕ್ಟಾಗಿ ಬೆಲೆ ಸಿಕ್ಕಿರೆ ರೈತರುಗಳು ಕೂಡ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಅವ್ರ ಮಕ್ಳುಗಳು ಒಳ್ಳೆ ಕಾಲೇಜು ಸ್ಕೂಲ್ಗಳಲ್ಲಿ ಓದ್ಬೋದು. ಪ್ರತಿಯೊಂದು ಎಲ್ಲ ಚೆನ್ನಾಗಿರುತ್ತೆ. ಈಗ ರೈತ ಚೆನ್ನಾಗಿದ್ರೇ ದೇಶ ಚೆನ್ನಾಗಿರುತ್ತೆ. ಹಾಗಾಗಿ ಕಷ್ಟಗಳನ್ನ ಪ್ರತಿಯೊಬ್ಬರು ಅವ್ರ ರೈತರ ಕಷ್ಟಗಳನ್ನ ತಿಳ್ಕೊಂಬಿಟ್ಟು ಅವ್ರಿಗೆ ಪ್ರತಿಯೊಬ್ಬರು ಸಹಾಯ ಮಾಡಬೇಕು. ಯಾರು ಆಗಲಿ, ಗೌರ್ನಮೆಂಟ್ ಆಗಲಿ ಅಥವಾ ಪ್ರತಿಯೊಬ್ಬರು ಯಾರ್ಯಾರು ಆಗಲಿ, ನಮ್ಮ ಇದಕ್ಕೆ ನಾವು ನಮ್ಮ ರೈತರುಗಳಿಗೆ ನಾವು ಸಹಾಯ ಮಾಡಲಿಲ್ಲ ಅಂದರೆ ನಮ್ಮ ದೇಶನೂ ಬೆಳೆಯಲ್ಲ, ನಮ್ಮ ರಾಜ್ಯನೂ ಬೆಳೆಯಲ್ಲ, ಏನೂ ಬೆಳೆಯಲ್ಲ ವೀಕ್ಷಕರೇ. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ರೈತರ ಕಷ್ಟಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಇದನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ಶೇರ್ ಮಾಡ್ತಾನೆ ಇರ್ತೀನಿ ವೀಕ್ಷಕರೇ. ನಿಮ್ಮ ಸಪೋರ್ಟ್ ಯಾವಾಗಲೂ ಫಾರ್ಮರ್ಸಿಗೆ ಇದ್ದೇ ಇರಲಿ. ಅವ್ರು ಫಾರ್ಮರ್ಸ್ ಇದ್ರೇ ನಮ್ಮ ದೇಶ ಮುಂದೆ ಬೆಳೆಯೋಕ್ಕೆ ಸಾಧ್ಯವಾಗೋದು. ಮತ್ತು ನಮಗೆ ತಿನ್ನೋಕ್ಕೂ ಕೂಡ ಅನ್ನಗಳು ಸಿಗೋದೇ ನಮ್ಮ ಫಾರ್ಮರ್ಸು ಬೆಳೆದ್ರೇ ವೀಕ್ಷಕರೇ. ಥ್ಯಾಂಕ್ ಯು. ಜೈ ಕಿಸಾನ್.